ನೋಡಿ 5 ಮ್ಯಾಚ್ ಆಗಿದೆ. ಲಿಯಮ್ ಲಿವಿಂಗ್ಸ್ಟನ್ ಮೀನಿಂಗ್ಫುಲ್ ಇನ್ನಿಂಗ್ಸ್ ಏನು ಒಂದೇ ಒಂದು ಫಿನಿಶಿಂಗ್ ಮಾಡಿದ್ರು ಅನ್ನೋದು ಬಿಟ್ರೆ ಹೇಳ್ಕೊಳ್ಳೋ ಅಂತ ಪರ್ಫಾರ್ಮೆನ್ಸ್ ಬಂದಿಲ್ಲ. ಹೌದು, ಒಂದು ಮ್ಯಾಚ್ ಅಲ್ಲಿ 2 ವಿಕೆಟ್ ನ ತಗೊಂಡ್ರು. 6ನೇ ಬೌಲರ್ ಅನ್ನೋ ಒಂದು ಕುಶನ್ ನ ಕೊಡ್ತಾರೆ ಲಿಯಮ್ ಲಿವಿಂಗ್ಸ್ಟನ್ ಅನ್ನೋದು ಬಿಟ್ರೆ ಈಗ ಸಮಯ ಆಗಿದ್ಯಾ ಜೇಕಬ್ ಬೇತಲ್ ನ ತರಕ್ಕೆ ಅಂತ ನಾನು ಹೇಳ್ತಾ ಇದ್ದೆ. ಗೊತ್ತಾ, ಈ ಲಿಯಮ್ ಲಿವಿಂಗ್ಸ್ಟನ್ ಅವರ ಬ್ಯಾಟಿಂಗು ಆಲ್ಮೋಸ್ಟ್ ಲಾಟ್ರಿ ತರ ಆಗೋಗಿದ್ದಾರೆ. ಈ ವ್ಯಕ್ತಿ ಹೋಗಪ್ಪ ಹೊಡಿಯಪ್ಪ ಅಂದಾಗೆಲ್ಲ ಏನ್ ಗೊತ್ತಾ, ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಮೇಲೆ ಒತ್ತು ಕೊಡೋದೇ ಇಲ್ಲ, ಕೊಲ್ಟೆ ತರ ಬೀಸಕ್ ಹೋಗ್ತಾ ಇದ್ದಾರೆ, ಔಟ್ಗಳಾಗ್ತಾ ಇದ್ದಾರೆ. ಆ ಟೈಮಲ್ಲಿ ಏನು ಸಖತ್ತಾಗಿ ಹೋಗ್ತಾ ಇರೋಂತ ಒಂದು ಗಾಡಿ ಡಪ್ ಅಂತ ಸ್ಟಾಪ್ ಆಗ್ಬಿಡ್ಬೇಕು, ಅಥವಾ ಸ್ಪೀಡ್ ಬ್ರೇಕರ್ ಬಂದಂಗೆ 2-3 ವಿಕೆಟ್ ಬಿದ್ದ್ಬಿಡುತ್ತೆ. ಲಿವಿಂಗ್ಸ್ಟನ್ ಮುಂಚೆ 1 ವಿಕೆಟ್ ಬಿದ್ದಿರುತ್ತೆ, ಆ ವ್ಯಕ್ತಿ ಬೇಗ ಔಟ್ ಆಗೋಗ್ತಾರೆ. ಇಮಿಡಿಯೇಟ್ ಆಗಿ 2 ವಿಕೆಟ್ ಬಿದ್ದಾಗ ನಾವು ಬ್ಯಾಕ್ ಫುಟ್ ಅಲ್ಲಿ ಹೋಗ್ತೀವಿ. ಸೊ ಹಾಗಾಗಿ ಈಗ ಸಮಯ ಆಗಿದೆ ಜೇಕಬ್ ಬೇತಲ್ ನ ಇಂಟ್ರೊಡ್ಯೂಸ್ ಮಾಡಕ್ಕೆ. ಇವರು ಇನ್ನೊಬ್ಬ ಲೆಫ್ಟ್ ಹ್ಯಾಂಡರ್ ಬ್ಯಾಟು, ನಾನು ನೋಡಿದೀನಿ, ಟೆಕ್ನಿಕಲಿ ವೆರಿ ಸೌಂಡು. T20 ಬೇಕಾಗಿರೋ ಅಂತ ಎಲ್ಲಾ ತರ ಸ್ಟ್ರೋಕ್ ಪ್ಲೇನು ಅವ್ರ ಹತ್ರ ಇದೆ. ಆಮೇಲೆ ಬೇಕು ಅಂದ್ರೆ 1-2 ಓವರ್ ಲೆಫ್ಟ್ ಆರ್ಮ್ ಸ್ಪಿನ್ ಬೇಕಾದ್ರೆ ಮಾಡ್ತಾರೆ. ಸೊ RCB ದಯವಿಟ್ಟು ಈಗ ಜೇಕಬ್ ಬೇತಲ್ ಕಡೆ ನೋಡುವಂತ ಸಮಯ ಆಗಿದೆ ಅಂತ ಅನ್ಸ್ತಾ ಇದೆ. ಇವಾಗ ನೀವು ಅವ್ರನ್ನ ಫೀಲ್ಡ್ ಮಾಡ್ಲಿಲ್ಲ ಅಂದ್ರೆ ಇನ್ ಯಾವಾಗ ಅಂತ ಪ್ರಶ್ನೆ ಬರುತ್ತೆ.